ರಾಜ್ ಯೂಟ್ಯೂಬ್ ಚಾನಲ್. ಇವಾಗ ನಾವೇನು ಪರ್ಸೆಂಟೇಜ್ ಮೇಲೆ ಶೇಕಡಾವಾರದ ಮೇಲೆ ಆಲ್ರೆಡಿ 2 ಕ್ಲಾಸ್ ತೊಗೊಂಡಿದ್ವಿ. ಇದನ್ನು 3rd ಕ್ಲಾಸ್ ಇದೆ. ಫಸ್ಟ್ ಕ್ಲಾಸ್ನಲ್ಲಿ ಬೇಸಿಕ್ಸ್ ಹೇಳಿದ್ದೀನಿ. ಸೆಕೆಂಡ್ ಕ್ಲಾಸ್ನಲ್ಲಿ ಈ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಇದ್ದೀನಿ. ನೀವು ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಬರ್ರಿ. ಈ ಪರ್ಸೆಂಟೇಜ್ ಕ್ವಶನ್ ನೀವು ಸಾಲ್ವ್ ಮಾಡ್ಬೇಕಂದ್ರೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಏನು, ಫಸ್ಟ್ ಯಾವುದೇ ಒಂದು ಅಂಕಿಯನ್ನು ಕೊಟ್ಟಾಗ, ಯಾವುದೇ ಒಂದು ನಂಬರ್ ಕೊಟ್ಟಾಗ, ಈ ನಂಬರ್ ಕೊಟ್ಟಾಗ ಈ ನಂಬರಿಗೆ 100% ಅಂದರೆ ಏನು, 50% ಅಂದರೆ ಏನು, 10% ಅಂದರೆ ಏನು, 5% ಅಂದ್ರೆ ಏನು, ಅದೇ ಥರ 1% ಆದರೆ ಎಷ್ಟು ಬರ್ತೈತಿ, ಎಷ್ಟು ಬರ್ಬೋದು, ಎಷ್ಟು ಬರುತ್ತೆ ಅನ್ನೋದನ್ನ ಕಂಡುಹಿಡಿಯೋದು ವೆರಿ ಇಂಪಾರ್ಟೆಂಟ್. ಇದನ್ನ ನೀವು 10%, 55, 1% ಏನಾದರೂ ನಿಮಗೆ ಕಂಡುಹಿಡಿಯೋದಕ್ಕೆ ಬಂದ್ಬಿಟ್ರೆ ಪರ್ಸೆಂಟೇಜ್ ಕ್ವಶನ್ ಯಾವ ಕ್ವಶನ್ ಕೂಡ ಬಹಳಷ್ಟು ಈಸಿ ಆಗ್ತಾವೆ. ಈಸಿಯಾಗಿ ನೀವು ಸಾಲ್ವ್ ಮಾಡ್ತೀರಿ. ಓಕೆ, ಕಮ್ ಟು ದ ಪಾಯಿಂಟ್. ಇವಾಗ ಆಲ್ರೆಡಿ ಫಸ್ಟ್ ಬೇಸಿಕ್ ಕ್ಲಾಸ್ನಲ್ಲಿ ಹೇಳಿದ್ದೀನಿ ಏನಂತ, ಪರ್ಸೆಂಟೇಜ್ ಅಂದ್ರೇನು, ಪರ್ 100 ಅಂತ. ಏನು ಪರ್ಸೆಂಟೇಜ್ ಅಂದ್ರೆ ಪರ್ 100 ಏನಿರುತ್ತಂತ ಇವಾಗಲೇ ಫಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಪರ್ಸೆಂಟೇಜ್ ಅಂದ್ರೆ ನೀವು ಹೆಂಗೆ ಮಾಡ್ತೀರಿ, 1/100 ಅಂತ ನಾವು ಯೂಶಲಿ ಬರಿತೀವಿ. ಓಕೆ, ಇದೇ ಥರ ನೀವು ಕ್ವಶನ್ಸ್ ಮಾಡಬೇಕು. ಇನ್ನು ಬೇಸಿಕ್ಸ್ ಮತ್ತೆ ಬೇಕಂದ್ರೆ ಮತ್ತೆ ಒಂದ್ಸಲ ರಿವಿಷನ್ ಮಾಡೋಣ ಒಂದು ಕ್ಲಾಸಲ್ಲಿ. ಇವಾಗ ಡೈರೆಕ್ಟ್ ನಾವೆಲ್ಲಿ ಮಾಡೋಣ, ಕ್ವಶನ್ ಕಡೆ ಹೋಗೋಣ. ಫಸ್ಟ್ ಕ್ವಶನ್ ನೋಡ್ರಿ ಏನಿದೆ, ಎ ರಮೇಶ್ ಸ್ಪೆಂಡ್ಸ್ 10% ಆನ್ ರಾ ಮಟೀರಿಯಲ್. ಅಂದ್ರೆ ರಮೇಶ್ ಅನ್ನೋನೊಬ್ನು ಒಂದು ಫ್ಯಾಕ್ಟ್ರಿ ಸೆಟಪ್ ಮಾಡ್ತಿದ್ದಾನ, ಅವನ ಬಗ್ಗೆ ಕ್ವಶನ್ ಕೇಳಿದಾರ ನೋಡ್ರಿ. ಎ ರಮೇಶ್ ಸ್ಪೆಂಡ್ಸ್ 10% ಆನ್ ರಾ ಮಟೀರಿಯಲ್, ಎ 20% ಆನ್ ಹೀಸ್ ಹೌಸ್, 25% ಆನ್ ಮಷಿನರಿ and has 9 lakhs with him. Find the total capital. ಅರ್ಥ ಆಯ್ತಾ? ರಮೇಶ್ ಅನ್ನೋನು ಏನ್ ಮಾಡ್ತಾನ, 10% ಏನ್ ಮಾಡ್ತಾನ, ರಾ ಮಟೀರಿಯಲ್ ಅಂದ್ರೆ ಕಚ್ಚಾ ವಸ್ತುಗಳ ಖರೀದಿಗೆ ಸ್ಪೆಂಡ್ ಮಾಡ್ತಾನ, ಖರ್ಚು ಮಾಡ್ತಾನ. 20% ಎಲ್ಲಿ ಮಾಡ್ತಾನ, ಒಂದು ಹೌಸ್ ರೆಂಟ್ ತೊಗೊಂಡ ಸಲುವಾಗಿ ಒಂದು 20% ಹೌಸ್ ಅಲ್ಲಿ, ಅದೇ ತರ ಒಂದು 25% ಎಲ್ಲಿ ಮಷಿನರಿ ಖರೀದಿ ಮಾಡಾಕ ಸ್ಪೆಂಡ್ ಮಾಡ್ತಾನ. ಕಡೆಗೆ ಅವನ ಹತ್ರ ಎಷ್ಟು ಉಳಿತೈತಿ ದುಡ್ಡು, ಅವನ ಹತ್ರ ಕಡೆಗೆ 9 ಲಕ್ಷ ರೂಪಾಯಿ ಅವನ ಹತ್ರ ಇದೆ. ಹಾಗಾದ್ರೆ ಟೋಟಲ್ ಅವನ ಹತ್ರ ಕ್ಯಾಪಿಟಲ್, ಮೊದಲ ಕ್ಯಾಪಿಟಲ್ ಅಂದ್ರ ಅವನ ಹತ್ರ ಪೂರ್ಣ ಎಷ್ಟು ಹಣವಿತ್ತು ಅಂತ ಅರ್ಥ ಕೇಳಿದಾರ. ಇದು ಯೂಶಲಿ ಎಲ್ಲ ಎಕ್ಸಾಮ್ಗಳಲ್ಲಿ ಬರ್ತೈತಿ, ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹಾಗಾದ್ರೆ ನೋಡ್ರಿ, 10% ಏನು ಮಾಡಿದ, ರಾ ಮಟೀರಿಯಲ್ ಮೇಲೆ ಖರ್ಚು ಮಾಡಿದ. ಇನ್ನು 20% ಎಲ್ಲಿ ಮಾಡಿದ, 20% ಹೌಸ್ ಮೇಲೆ ಮಾಡಿದ. ಇನ್ನು 25% ಎಲ್ಲಿ ಮಾಡಿದ, ಮಷಿನರಿ ಮೇಲೆ ಮಾಡಿದ. ಈಗ ಹಾಗಾದ್ರೆ ಶೇಕಡಾ ನಮ್ದೆಲ್ಲ ಟೋಟಲ್ ಪರ್ಸೆಂಟೇಜ್ ಎಷ್ಟಿತ್ತು, 55% ಸ್ಪೆಂಡ್ ಮಾಡಿದಾನೆ ಇವನು. ಯಾರೋ ರಮೇಶ್ ಅವನು ಆಲ್ರೆಡಿ 55% ಸ್ಪೆಂಡ್ ಮಾಡಿದಾನ. ಹಾಗಾದ್ರೆ 100% ಅಲ್ಲಿ 55% ಹೋದ್ರೆ ಎಷ್ಟು ಉಳಿತು, 45%. 45% ಅವನ ಹತ್ರ ಉಳಿತು. 45% ಈಕ್ವಲ್ ಟು ಅಂದ್ರೆ ಅವನ ಹತ್ರ ಉಳಿದಿರೋ ದುಡ್ಡು ಎಷ್ಟು ಹೇಳ್ತಿದಾರ, 9 ಲ್ಯಾಕ್ ಹೇಳ್ತಿದಾರ. ಎಷ್ಟು, 9 ಲ್ಯಾಕ್ ಹೇಳ್ತಿದಾರ. ಹಾಗಾದ್ರೆ 45% ಅವನ ಹತ್ರ ಉಳಿದಿದ್ದು ದುಡ್ಡು 9 ಲ್ಯಾಕ್ಸ್ ರೂಪಾಯಿ ಇದೆ. ಹಾಗಾದ್ರೆ 100% ಆಗ್ಬೇಕಂದ್ರೆ 100% ನೀವು ಕಂಡಿಡಿದ್ರೆ ಅವನ ಹತ್ರ ಇರುವ ಟೋಟಲ್ ಕ್ಯಾಪಿಟಲ್ ನಿಮ್ಗೆ ಸಿಗ್ಬೇಕು. ಹಾಗಾದ್ರೆ ಈ ತರ ಕ್ವಶನ್ ಅನ್ನ ಯಾವ ತರ ಮಾಡಬೇಕು ಅಂತಂದ್ರೆ ನೋಡ್ರಿ, ಇಲ್ಲಿ 45 ಐತಿ, ಇಲ್ಲಿ 9 ಐತಿ. 45 ಅಂತ 9 ಕ್ಯಾನ್ಸಲ್ ಆಗಂಗಿಲ್ಲ. ನಾವು ಅದಕ್ಕೆ ಏನ್ ಮಾಡೋಣ, ಕ್ಯಾನ್ಸಲ್ ಆಗುತ್ತಾ ಬತ್ತಾ, ಡಿಜಿಟಲ್ ಬರುತ್ತಾ, ಹಂಗೆ ಮಾಡೋದು ಬೇಡ. ಈಸಿ ಮೆಥಡ್ ಯಾವ ತರ ಮಾಡ್ಬೇಕಂದ್ರೆ, ನಾ ಇಲ್ಲಿ 2 ಮಾಡ್ತೀನಿ, 45ಗೂ 2 ಮಾಡ್ತೀನಿ, 9ಗೂ 2 ಮಾಡ್ತೀನಿ. ನಾನು 2 ಮಾಡಿದ್ರೆ ಏನು ಡಿಫ್ರೆನ್ಸ್ ಬರೋಲ್ಲ. ಹಾಗಾದ್ರೆ 90% ಈಸ್ ಈಕ್ವಲ್ ಟು ಎಷ್ಟಾಗುತ್ತಾ, 18 ಲ್ಯಾಕ್ ಆಗತ್ತಾ. ಎಷ್ಟು, 18 ಲ್ಯಾಕ್ ಆಗತ್ತಾ. ನನಗೆ ಈಗ ಏನು ಬೇಕಂದ್ರೆ 10% ಬೇಕು, ಯಾಕಂದ್ರೆ ನನಗೆ ಈಸಿ ಆಗಬೇಕು ಕ್ಯಾಲ್ಕುಲೇಷನ್. ಹಾಗಾದ್ರೆ ನಾ ಏನು ಮಾಡ್ತೀನಿ, 9 1s 9 2s ಅಂದ್ರೆ 10% ಈಸ್ ಈಕ್ವಲ್ ಟು ಎಷ್ಟು ಬಂತು ನನಗೆ, 2 ಲ್ಯಾಕ್ ರುಪೀಸ್ ಬಂತು. ಎಷ್ಟು, 2 ಲ್ಯಾಕ್ ರುಪೀಸ್ ಬಂತು. ನನಗೆ ಇವಾಗ ಏನು ಬೇಕು, 100% ಬೇಕು. ಹಾಗಾದ್ರೆ ಈ ಕಡೆನೂ 10 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ, ಈ ಕಡೆ ಅಂತ 10 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ನನಗೆ ಅವಾಗ 100% ಈಸ್ ಈಕ್ವಲ್ ಟು 20 ಲ್ಯಾಕ್ ರುಪೀಸ್ ಬಂತು. ಹಾಗಾದ್ರೆ ರಮೇಶನ್ ಹತ್ರ ಇರುವ
ಟೋಟಲ್ ಕ್ಯಾಪಿಟಲ್ ಎಷ್ಟು 20 ಲ್ಯಾಕ್. ಆಲ್ರೆಡಿ ಅವನು 55% ಸ್ಪೆಂಡ್ ಮಾಡಿದ್ದ. ಅವನು ಹತ್ರ ಉಳಿದಿದ್ದು ಎಷ್ಟು 9 ಲಕ್ಷ. 9 ಲಕ್ಷ ಅಂದ್ರೆ 45% ಆಯ್ತು. 45% ಅನ್ನ ನಾ 100 ಅಲ್ಲಿ ಕನ್ವರ್ಟ್ ಮಾಡಿದ್ದೀನಿ. 100% ಕೊಟ್ಟು 20 ಲ್ಯಾಕ್. ಇದ್ರ ಆನ್ಸರ್ ಏನಾಗಂದ್ರೆ ಫೈಂಡ್ ದ ಟೋಟಲ್ ಕ್ಯಾಪಿಟಲ್ ಅಂದ್ರ ಟೋಟಲ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು 20 ಲ್ಯಾಕ್. ಆನ್ಸರ್ ಅಲ್ಲಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅಥವಾ ಯಾವುದೇ ಪರ್ಸೆಂಟೇಜ್ ಕ್ವಶನ್ ಯಾವುದೇ ಎಕ್ಸಾಮ್ದಲ್ಲಿ ಕೇಳಿದ್ರೆ ಈ ತರ ಈಸಿ ಮೆಥಡ್ ಅಲ್ಲಿ ಮಾಡಬೇಕು. ಓಕೆ, ಯಾಕಂದ್ರೆ ಶಾರ್ಟ್ಕಟ್ ನೀವು ಫಾರ್ಮುಲಾ ಹಚ್ಚಿ ಮಾಡಿದ್ರೆ ನಿಮ್ಗೆ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತಾ. ನೀವು ಎಕ್ಸಾಮ್ ಅಲ್ಲಿ ನಾನು ನಿಮ್ಗೆ ತಿಳಿಲಿ ಅಂತ ಈ ತರ ಬರ್ದಿದ್ದೀನಿ. ಅಲ್ಲಿ ಎಕ್ಸಾಮ್ ಅಲ್ಲಿ ಅಷ್ಟು ಬರೆಯೋಂಗಿಲ್ಲ. ಹಾಗಾದ್ರೆ ನೋಡಿ ಇಲ್ಲಿ 10% ಸ್ಪೆಂಡ್ ಮಾಡಿದಾನ, 20% ಮಾಡಿದಾನ, 25 ಮಾಡಿದಾನ. ಹಾಗಾದ್ರೆ ಎಷ್ಟಾಯ್ತು ಟೋಟಲ್ 55% ಆಯ್ತು. ಹಾಗಾದ್ರೆ 55 ಹೋದ್ಮೇಲೆ 100 ಅಲ್ಲಿ 55 ಹೋದ್ರೆ ಎಷ್ಟು ಹೊತ್ತು 45% ಕೊಟ್ಟು ಒಂದು ಸ್ಮಾಲ್ ಆಗಿ ಬರ್ಕೋಬೇಕು ಅಷ್ಟೇ. 45% ಕೊಟ್ಟು 9 ಲ್ಯಾಕ್ ಅಂತ ಬರ್ಕೊಂಡ್ಬರ್ಬೇಕು. ಇದನ್ನ ಯಾವ ತರ ಸಾಲ್ವ್ ಮಾಡಬೇಕು 100% ಅಂತ ವಿಚಾರ ಮಾಡಿ ನೀವು ಈಸಿಯಾಗಿ ಮಾಡಬಹುದು. ಓಕೆ, ಸ್ಪೀಡ್ ಆಗಿ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಸ್ವಲ್ಪ ಸ್ಪೀಡ್ ಆಗಿ ಮಾಡೋಣ. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನಿದೆಪ್ಪ ಅಂದ್ರ ಸುರೇಶ್ ಸ್ಪೆಂಡ್ಸ್ 20% ಆನ್ ರಾ ಮಟೀರಿಯಲ್, 25% ಆನ್ ಬಿಲ್ಡಿಂಗ್, 30% ಆನ್ machinery and has 1 lakh has 12,50,000 with him. Find the total capital. ಇದು ಕೂಡ ಸೇಮ್ ಕ್ವಶನ್, ಅದೇ ತರ ಸಿಮಿಲರ್ ಕ್ವಶನ್ ಹೇಳಿರಲಿ ಅಂತ ತಗೊಂಡಿದ್ದೀನಿ. ಇಲ್ಲಿ ಸುರೇಶ್ ಅವನು ಕೂಡ ಏನ್ ಮಾಡ್ತಾನಂದ್ರ 20% ಶೇಕಡ 20% ಕಚ್ಚಾ ವಸ್ತುಗಳ ಮೇಲೆ, 25 ಶೇಕಡಾವಾರಷ್ಟು ಬಿಲ್ಡಿಂಗ್ ಮೇಲೆ, ಅದೇ ತರ 30% ಮಷಿನರಿ ಮೇಲೆ ಸ್ಪೆಂಡ್ ಮಾಡ್ತಾನ. ಹಾಗಾದ್ರೆ ಅವನ ಹತ್ರ ಎಷ್ಟು ಉಳಿತೈತಿ ಅವಾಗ 12,50,000 ಉಳಿತೈತಿ. ಹಾಗಾದ್ರೆ ಫೈಂಡ್ ದ ಟೋಟಲ್ ಕ್ಯಾಪಿಟಲ್ ಅಂದಾರ. ನೋಡ್ರಿ, ಈ ತರ ಕ್ವಶನ್ ಬಂದಾಗ ಜಾಸ್ತಿ ವಿಚಾರ ಮಾಡ್ಬಿಡ್ರಿ. ಇನ್ನು ಮೊದಲು ಎಷ್ಟು ಸ್ಪೆಂಡ್ ಮಾಡಿದಾನೆ ಕ್ಯಾಲ್ಕುಲೇಟ್ ಮಾಡ್ಕೋರಿ. 20, 25, 30 ಅಂದ್ರೆ ಎಷ್ಟಾಯ್ತು ಇದು 50 ಪ್ಲಸ್ 75 ಆಯ್ತು. ಇವಾಗ ಎಷ್ಟು ಮಾಡಿದಾನೆ 75 ಮಾಡಿದಾನ. 75 ಆಲ್ರೆಡಿ ಸ್ಪೆಂಡ್ ಮಾಡಿದಾನೆ. 75% ಆಲ್ರೆಡಿ ಸ್ಪೆಂಡ್ ಮಾಡಿದಾನ. ಅವನ ಹತ್ರ ಉಳಿದೆಷ್ಟು 25%. 25% ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದಾರ 25% ಈಸ್ ಈಕ್ವಲ್ ಟು 12,50,000 ಅಂತ ಕೊಟ್ಟಿದಾರ. ಎಷ್ಟು ಕೊಟ್ಟಿದಾರ 12,50,000 ಕೊಟ್ಟಿದಾರ. ಹಾಗಾದ್ರೆ ನನಗೆ 100% ಆಗ್ಬೇಕಂದ್ರೆ ಏನಾಗಬೇಕು 100% ಆಗ್ಬೇಕಂದ್ರೆ ಇಲ್ಲಿ ಇಂಟು 4 ಮಾಡಿ, ಇಲ್ಲಿ ಇಂಟು 4 ಮಾಡಿ, ನಿಮ್ಮ ಆನ್ಸರ್ ಬಂದ್ಬಿಡುತ್ತೆ ನೋಡಿ. 100% ಈಸ್ ಈಕ್ವಲ್ ಟು ಎಷ್ಟು 25 ಲ್ಯಾಕ್ 50 ಲ್ಯಾಕ್ 12,50,000 ಇಂಟು 4 ಮಾಡಿದಾಗ ನಿಮ್ಗೆ ಎಷ್ಟು ಬರ್ತೈತಿ ಆನ್ಸರ್ 50 ಲ್ಯಾಕ್ ಬರ್ತೈತಿ. ಎಷ್ಟು 50 ಲ್ಯಾಕ್ ಬರ್ತೈತಿ. ನಿಮ್ಮ 4 ಆಪ್ಷನ್ ಅಲ್ಲಿ ಒಂದು 50 ಲ್ಯಾಕ್ ಅಂತ ಆನ್ಸರ್ ಇರ್ತೈತಿ. ಅದನ್ನ ಈಸಿಯಾಗಿ ಚುಟ್ಕಿ ಹೊಡಿದ್ರಾಗ ನೋಡ್ರಿ ಏನು ಇಲ್ಲಿ ಓನ್ಲಿ 2 ಸ್ಟೆಪ್ಸ್ ಅಲ್ಲಿ ನೀವು ಪರ್ಸೆಂಟೇಜ್ ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಇದ್ರಿ. ಪರ್ಸೆಂಟೇಜ್ ಕ್ವಶನ್ಸ್ ಯಾವಾಗಲೂ 2 ಲೈನ್ ಅಲ್ಲಿ ಮಾಡಬೇಕು. ನಿಮಗೆ ನೆನಪಿರಲಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇದ್ದಾಗ ಮೈಂಡ್ ಅಲ್ಲೇ ಮಾಡಬೇಕು. ಮೈಂಡ್ ಅಲ್ಲೇ ಈ ಕ್ಯಾಲ್ಕುಲೇಷನ್ ಬರ್ತೈತಿ, ನಿಮಗೆ ಮೈಂಡ್ ಅಲ್ಲೇ ಮಾಡಬೇಕು. ಆ ತರ ನೀವು ರೆಡಿ ಆಗಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ರವಿ ಸ್ಪೆಂಡ್ಸ್ 25% ಆನ್ ರಾ ಮಟೀರಿಯಲ್. Ravi spends 25% on raw material, 12.5 on building, 27.5 on machinery, and has 1,75,000 with him. Find the total capital. ಇದು ಸಿಮಿಲರ್ ಕ್ವಶನ್. ಇದರಲ್ಲಿ ಏನಂತ ದೊಡ್ಡದಿಲ್ಲ ನೋಡಿ. 20 ಫಸ್ಟ್ ಎಷ್ಟು ಮಾಡಿದ 25% ಸ್ಪೆಂಡ್ ಮಾಡ್ಯಾನ ರಾ ಮಟೀರಿಯಲ್ ಮೇಲೆ, 12.5% ಅದರ ಮೇಲೆ ಮಾಡಿದಾನ. ಬಿಲ್ಡಿಂಗ್ ಮೇಲೆ 27.5 ಇದ್ರ ಮೇಲೆ ಮೇಡಮ್ ಮಷಿನರಿ ಮೇಲೆ ಮಾಡಿದಾನ. ಹಾಗಾದ್ರೆ ಇದು ಹಾಫ್ ಕೂಡಿ 1 ಆಯ್ತು. 28, 30, 40,
65. ಟೋಟಲ್ ಅವನು ಎಷ್ಟು ಮಾಡಿದಾನೆ 65% ಸ್ಪೆಂಡ್ ಮಾಡಿಬಿಟ್ಟಿದ್ದಾನೆ. ಆದ್ರೆ ಅವನ ಹತ್ರ ಉಳಿದಿರೋ ಅಮೌಂಟ್ ಎಷ್ಟು ಹೇಳ್ತಿದಾರ, ಅವನು ಉಳಿದಿರೋ ಅಮೌಂಟ್ ಈಸ್ ಈಕ್ವಲ್ ಟು ಎಷ್ಟು 35%. ಅವನ ಹತ್ರ ಉಳಿದಿರೋ ಅಮೌಂಟ್ ಎಷ್ಟು 35%. 35% ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದಾರ 1 lakh 1,75,000 ಕೊಟ್ಟಿದ್ದಾರೆ. 1,75,000 ಕೊಟ್ಟಿದ್ದಾರೆ. ನಿಮ್ಗೆ ಇದು ಡಿವೈಡೆಡ್ ಬೈ ಮಾಡ್ಲಕ್ಕ ಕಷ್ಟ ಆದ್ರೆ ಹೆಂಗೆ ಮಾಡ್ಬೇಕು ಅಂತ ಹೇಳ್ತೀನಿ ನೋಡಿ. ಇಲ್ಲಿ 35ನ 2 ಮಲ್ಟಿಪ್ಲಿಕೇಶನ್ ಮಾಡ್ರಿ, ಇದನ್ನ 175ನ 2 ಮಲ್ಟಿಪ್ಲಿಕೇಶನ್ ಮಾಡಿ. ಹಾಗಾದ್ರೆ ಎಷ್ಟಾಯ್ತು 70% ಈಸ್ ಈಕ್ವಲ್ ಟು 175 ಇಂಟು 2 ಎಷ್ಟಾಗತ್ತಾ 350. ಎಷ್ಟು 350 ಆಗತ್ತಾ 350 ಆಗತ್ತಾ. ಓಕೆ 3,50,000 ಆಯ್ತು. ಎಷ್ಟು 70% ಈಸ್ ಈಕ್ವಲ್ ಟು, ನನಗೆ ಇವಾಗ ಏನು ಬೇಕು 10% ಈಸ್ ಈಕ್ವಲ್ ಟು ಬೇಕು. 7 1 7 7 5 ಹಾಗಾದ್ರೆ ನನಗೆ 10% ಈಸ್ ಈಕ್ವಲ್ ಟು 50,000 ಬಂತು. ಅದನ್ನೇ ನಾನು 100% ಮಾಡ್ಬೇಕಂದ್ರೆ ಗೊತ್ತಲ್ಲ, ಇಂಟು 10 ಮಾಡ್ಬೇಕು. ಇದಕ್ಕೆ 100% ಈಸ್ ಈಕ್ವಲ್ ಟು ಎಷ್ಟಾಗುತ್ತಾ 5 lakh ಆಗುತ್ತಾ. ಇದಕ್ಕೊಂದು 0 ಜಾಸ್ತಿ ಆಗುತ್ತದೆ. ಆನ್ಸರ್ ಏನ್ ಬರೋ, ಆನ್ಸರ್ ಬಂದ್ಬಿಟ್ಟು 5 lakh ಆಗುತ್ತೆ. 50,000 ಇಂಟು 10 ಮಾಡಿದ್ರೆ 5 lakh ಆನ್ಸರ್. 5 lakh ಆನ್ಸರ್ ನಿಮ್ಮ ಆನ್ಸರ್ ಅಲ್ಲಿ 4 ಆಪ್ಷನ್ ಅಲ್ಲಿ ಇರುತ್ತೆ. ನೋಡ್ರಿ ಎಷ್ಟು ಈಸಿಯಾಗಿ ಮಾಡಿದ್ವಿ. ಉಳಿದಿದ್ದು 35% 175 ಐತಿ. ನನಗೆ ಡಿವಿಷನ್ ಮಾಡಕ್ಕೆ ಈಸಿ ಆಗಲ್ಲ ಅಂತ ಇಂಟು ಮಾಡಿದ್ದೀನಿ, ಎರಡು ಕಡೆ 70 ಬಂತು. ಇಲ್ಲಿ ನೋಡ್ರಿ ನೀವು ಆನ್ಸರ್ ನೋಡಿದ್ರೆ ಗೊತ್ತಾಗಬೇಕು. ಇದನ್ನ ಮಾಡ್ಬೇಕು ಅಂದ್ರೆ ಸ್ವಲ್ಪ ಲೆಂದಿ ಆಗುತ್ತಾ. 175 ಇಂಟು 2 ಮಾಡಿದ್ರೆ ನನಗೆ ಎಷ್ಟು ಬರ್ತೈತೆ ಅಂತ ವಿಚಾರ ಮಾಡಿದ್ರಲ್ಲ 350 ಬರ್ತದೆ. 350 ಬಂತಂದ್ರೆ ಇಲ್ಲೇ 35 ಇದ್ದು 70 ಆಗ್ತದೆ. 7 35ನ ಡಿವಿಷನ್ ಮಾಡ್ತೈತೆ ಅಂತ ಹೇಳಿ 70 ಟೇಬಲ್ ಈಸಿಯಾಗಿ ಹೇಳ್ತೈತೆ ನಿಮ್ಗೆ. ಹಾಗಾಗಿ ನಾನು 10% ಮೊದಲು ಕಂಡುಹಿಡ್ಕೊಂಡು ಯಾವುದೋ ಕ್ವಶನ್ ತೋರಿ 10%, 5%, 25%, 50% ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡಕ್ ಬಂದ್ರೆ ಪರ್ಸೆಂಟೇಜ್ ಕ್ವಶನ್ ಯಾವುದು ಕೂಡ ನಿಮ್ಗೆ ಕಠಿಣ ಅನಿಸಂಗಿಲ್ಲ. ಓಕೆ, ಯಾವಾಗಲೂ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಪ್ರಾಕ್ಟೀಸ್ ಮಾಡ್ದಂಗೆಲ್ಲ ನಿಮ್ಮ ಆನ್ಸರ್ಗಳು ಈಸಿಯಾಗಿ ಟ್ರಿಕ್ಸ್ಗಳು ನಿಮಗೂ ಗೊತ್ತಾಕೊಂತ ಹೋಗ್ತಾವೆ. ಓಕೆ, ಕಮ್ ಟು ದ ನೆಕ್ಸ್ಟ್ ಕ್ವಶನ್. ಎ ರಶ್ಮಿಕಾ ಸ್ಪೆಂಡ್ಸ್ 10% ಆಫ್ ಹರ್ ಸ್ಯಾಲರಿ ಫಾರ್ house rent. A Rasmika spends 10% of her salary for house rent, 20 on food, 25% is for all other expenses, and saves Rs 12,260 rupees. Find the her monthly salary. ಈ ಕ್ವಶನ್ ಅಲ್ಲಿ ಒಂದು ಡಿಫ್ರೆಂಟ್ ಇದೆ. ಅದು ಈ 3 ಕ್ವಶನ್ಸ್ ಬಿಡಿಸಿದ್ದು ಕೆಲವೊಂದು ಸಲ ಸಿಮಿಲರ್ ಇದ್ರ ಇಲ್ಲಿ ಇದು ಈ ಕ್ವಶನ್ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ. ರಶ್ಮಿಕಾ ಅನ್ನೋಳು ಏನ್ ಮಾಡಿದ್ರು, ರಶ್ಮಿಕಾ ಅನ್ನೋಳು 10% ಅವಳ ಸ್ಯಾಲರಿಯನ್ನು ಏನ್ ಮಾಡಿದ್ಲು ಹೌಸ್ ರೆಂಟ್ ಅಲ್ಲಿ 10% ಹೌಸ್ ರೆಂಟ್ ಅಲ್ಲಿ ಸ್ಪೆಂಡ್ ಮಾಡಿದ್ಲ. ನೆಕ್ಸ್ಟ್ 20% ಫುಡ್ಗೆ ಅವಳ ಊಟ ತಿಂಡಿಗೆ ಖರ್ಚು ಮಾಡಿದಳು. ಇನ್ನು 25% ಅದರ್ ಎಕ್ಸ್ಪೆನ್ಸಸ್ ಮತ್ತೆ ಇತರೆ ಎಕ್ಸ್ಪೆನ್ಸಸ್ಗೆ ಎಷ್ಟು ಮಾಡಿದ್ಲಕ್ಕೆ 25% ಎದಕ್ಕೆ ಮಾಡಿದ್ಲು ಅದರ್ ಎಕ್ಸ್ಪೆನ್ಸಸ್ ಬೇರೆ ಬೇರೆ ತನ್ನ ಅವಶ್ಯಕತೆಗಳಿಗೆ ಖರ್ಚು ಮಾಡಿದ್ಲು. ಹಾಗಾದ್ರೆ ಟೋಟಲ್ ಆಗಿ ಎಷ್ಟು ಸ್ಪೆಂಡ್ ಮಾಡಿದ್ಲು 55% ಸ್ಪೆಂಡ್ ಮಾಡಿದ್ಲು. ಎಷ್ಟು 55% ಸ್ಪೆಂಡ್ ಮಾಡಿದ್ಲು ರಶ್ಮಿಕಾ. ಹಾಗಾದ್ರೆ ಅವಳ ಹತ್ರ ಇವಾಗ ಉಳಿದಿದ್ದು ಎಷ್ಟು, ಅವಳ ಹತ್ರ ಉಳಿದಿರೋದು 1260 ಈಸ್ ಈಕ್ವಲ್ ಟು 45%. ಇವಾಗ 55 ಮಾಡಿದಾಳ, 45% ಈಸ್ ಈಕ್ವಲ್ ಟು 1260 ಉಳಿದೈತಿ. 1260 ಉಳಿದೈತಿ. ಹಾಗಾದ್ರ ನೋಡ್ರಿ, ಈಗ ನಾನು 45 ಅಂದ್ರೆ ಇದನ್ನ ಡಿವಿಷನ್ ಮಾಡಬಹುದಾ? ಅಷ್ಟು ಈಸಿಯಾಗಿ ಮಾಡಕ್ ಬರಂಗಿಲ್ಲ. 9 ಮಾಡ್ತೀನಿ ಇಂಟು 2 ಮಾಡ್ಕೊಂಡ್ಬಿಡ್ತೀನಿ. ಹಾಗಾದ್ರೆ 90% ಈಸ್ ಈಕ್ವಲ್ ಟು ಇದು 2 ಮಾಡಿದ್ರೆ ಎಷ್ಟಾಗತ್ತೆ
2 ಮಾಡೋದು ಈಜಿ ನೋಡ್ರಿ. ಇಲ್ಲಿ ಇದು 60 ಐತಲ್ಲ, ಇದನ್ನ 50 ಅಂತ ಕನ್ವರ್ಟ್ ಮಾಡ್ಕೋರಿ. ಹಾಗಾದ್ರೆ 10 ಹೊರಗಡೆ ತೆಗೆದ್ರಿ, 10 ಹೊರಗಡೆ ತೆಗೆದ್ರೆ 1250 ಆಯ್ತು. ಆಮೇಲೆ 25 100 ಆಯ್ತು. ಆಮೇಲೆ ಅಲ್ಲಿ 10 ಹೊರಗೆ ಅದು 2 ಆಯ್ತು. 25 20 ಆನ್ಸರ್. 25 20 90% is equal to 25 20. ಹಾಗಾದ್ರೆ 9 1 ಎಲ್ಲ ಹೋಗುತ್ತಾ? ಓಕೆ. 9 1 9 2 ಎಷ್ಟು? 18 ಹೋಯ್ತು. 18 ಹೋದ್ಮ್ಯಾಗ ಎಷ್ಟು ಉಳಿತು? 7 ಉಳಿತು. 72 ಆಯ್ತು. 72 9 8 9 8 is equal to 72. ಹಾಗಾದ್ರೆ ಎಷ್ಟು ಉಳಿತು? ಈ 0 ಇದು ಹೋಯ್ತು. ಇದಕ್ಕೆ ಈ 0 ಹಾಗಾದ್ರೆ 10% is equal to 280 ಬಂತು. ಎಷ್ಟು? 208 ಬಂತು. ಇದನ್ನ ನಿಮ್ಗೆ 100% ಮಾಡೋದು ಅವಾಗಲೇ ಕಲಿಸಿದೀನಿ. ಇಂಟು 10 ಮಾಡಿಬಿಟ್ರಿ ಅಂದ್ರ ಇದು 100%. ಈ ಕಡೆ ಅಂತಾರನು ಇಂಟು 10 ಮಾಡಿಬಿಟ್ರಿ ಅಂದ್ರ 2800 ಈಸ್ ಯುವರ್ ಆನ್ಸರ್. ರಶ್ಮಿಕಾ ಹಾಗಾದ್ರೆ ಮಂತ್ಲಿ ಎಷ್ಟು ಸ್ಯಾಲ್ರಿ ತಗೋತಾಳ? 2800 ರೂಪಾಯಿ ಸ್ಯಾಲ್ರಿ ತಗೋತಾಳ. ಇದು ನಿಮ್ಗೆ ಎಲ್ಲಿರ್ತೈತೆ? ಆನ್ಸರ್ ಅಲ್ಲಿ 4 ಆಪ್ಷನ್ ಅಲ್ಲಿ ಇರುತ್ತೆ. ಇದನ್ನ ಈಸಿಯಾಗಿ ಮಾಡಬಹುದು. ಇದೇ ತರ ಕ್ಯಾಲ್ಕುಲೇಷನ್ ಸ್ಪೀಡ್ ಆಗಿ ಮಾಡಬೇಕು. ಮತ್ತ ಪರ್ಸೆಂಟೇಜ್ ಮೇಲೆ ಇನ್ನೊಂದೆರಡು ಏನೈತಲ್ಲ, ನಾನು ಮತ್ತೆ ಇನ್ನೊಂದಿಷ್ಟು ಬಿಡಿಸ್ತೀನಿ. ವೆರೈಟಿ ಕ್ವಶನ್ಸ್ ಬಿಡಿಸ್ತೀನಿ. ನಿನ್ನೆ ಓನ್ಲಿ ಅಲ್ಲಿ ನಂಬರ್ ಕೊಟ್ಟಿರ್ಲಿಲ್ಲ, ಕೇವಲ ಮ್ಯಾನ್ ಸ್ಪೆಂಡ್ಸ್ ಅದು ಪರ್ಸೆಂಟೇಜ್ ಇನ್ಕ್ರೀಸ್ ಪರ್ಸೆಂಟೇಜ್ ಡಿಕ್ರೀಸ್ ಕೇಳಿದ್ರೆ ಆ ತರ ಕ್ವಶನ್ ಮಾಡಿದ್ದೀನಿ. ಇವತ್ತು ಪರ್ಸೆಂಟೇಜ್ ಕೊಟ್ಟಿದಾರ, ಮತ್ತೆ ಎಷ್ಟು ಉಳಿತು ಅಂತ ಕೇಳಿದಾರ, ದುಡ್ಡು ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಬಹಳ ಕಡೆ ನೋಡ್ರಿ RS 9 ಲ್ಯಾಕ್ ಕೊಟ್ಟಿದ್ರು, ಇಲ್ಲಿ 12,50,000 ಈ ತರ ದುಡ್ಡು ಕೊಟ್ಟಿದಾರ. ಅದನ್ನು ಮಾಡಿದ್ದೀನಿ. ಇನ್ನು ವೆರೈಟಿ ಕ್ವಶನ್ ಮಾಡ್ತೀನಿ. ಬಟ್ ನೀವು ರೈಟಿಂಗ್ದಾಗ ನಿಮ್ಮ ನೋಟ್ಸ್ ಅಲ್ಲಿ ಮಾಡ್ಕೊಂಡು ಇಟ್ಕೋಬೇಕು. ಈ ಮೆಥಡ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಕೇಳ್ರಿ, ಮತ್ತೊಂದ್ಸಲ ಹೇಳ್ತೀನಿ. ಪರ್ಸೆಂಟೇಜ್ ಮೇಲೆ ಬಂದ ಯಾವುದೇ ಕ್ವಶನ್ಗಳನ್ನು ನೀವು ಬಿಡಲೇಬಾರದು. ಓಕೆ, ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.